ಡಯಟ್ ಅಂದ್ರೆ ಉಪವಾಸ ಇರುವಂತದ್ದಲ್ಲ. ಸೊ ನಮ್ಮ ದೇಹಕ್ಕೆ ಏನ್ ಬೇಕೋ ಆ ಪ್ರಮಾಣದಲ್ಲಿ ಆಹಾರ ಪದಾರ್ಥಗಳನ್ನ ತಗೊಳ್ಳುವಂಥದ್ದು, ಆ ಕ್ಯಾಲರಿಗಳನ್ನ ಬರ್ನ್ ಮಾಡ್ಕೊಳ್ಳುವಂಥದ್ದು ಡಯಟ್ ಅಂತ ಹೇಳ್ಬೋದಾಗುತ್ತೆ. ಡಾಕ್ಟರ್, ಇನ್ನೊಂದು ಕಾಲ್ನ ತಗೊಳ್ಳೋಣ. ಹಲೋ, ಹಲೋ, ಯಾರು ಮಾತಾಡೋದು? ನಿಮ್ ಹೆಸರೇನು? ನನ್ನ ಹೆಸರು ದೀಪಾ ಅಂತ, ಹುಬ್ಳಿಲಿಂದ ಕಾಲ್ ಮಾಡ್ತಾ ಇದ್ದೀನಿ ಮ್ಯಾಮ್. ಹುಬ್ಳಿನ ಕಾಲ್ ಮಾಡ್ತಿದ್ದೀರಿ? ಹುಬ್ಳಿಯವ್ರು ನೀವು? ಆರಾಮದಿರಿ? ಹಾ, ಆರಾಮಿದ್ದೀನಿ ಮ್ಯಾಮ್. Okay. ನೋಡ್ಕೊಂಡು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಮಾತಾಡೋದೆಲ್ಲ ಬೆಂಗಳೂರು ಭಾಷೆ ಆಗ್ಬಿಟ್ಟೈತಿ ನಿಮ್ಗೆ. ಹುಬ್ಳಿ ಭಾಷೆ ಮರ್ತು ಹೋಗಿರೇನ್ರಿ ನೀವು? ದೀಪಾ ಅವರೇ, ಲೈಕ್ ಈ ಕಾರ್ಯಕ್ರಮನ ನೋಡ್ತಾ ಕತೀನಿ ಅಂತ ಹೇಳಿದ್ರಿ. ಈ ಸಮಸ್ಯೆ ಬಗ್ಗೆನೂ ನಿಮ್ಗೆ ಗೊತ್ತೈತೆ ಅಂತ ತಿಳ್ಕೊಂತೀನಿ. ನಿಮ್ಗೆ ಏನೇ ಪ್ರಶ್ನೆ ಇದ್ರು ನೇರವಾಗಿ ನೀವು ಡಾಕ್ಟರ್ ಹತ್ರನೇ ಮಾತಾಡ್ರಿ. ಡಾಕ್ಟರ್ ಪ್ಲೀಸ್. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಹೇಳಿ ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ ಇವತ್ತಿನ ವಿಷಯವಾಗಿ? ಸರ್, ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ದೀನಿ. ನಾನ್ ಮುಂಚೆನೆ ಈ ತರ ಪ್ರಾಬ್ಲಮ್ ಆಗಿತ್ತು. ನಾನು ಪ್ರೆಗ್ನೆಂಟ್ ಇದ್ದಾಗ. ಓಕೆ. ಅವಾಗಿನ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಕಮ್ಮಿ ಆಗಿತ್ತು ನನಗ. ಬಟ್ ಇವಾಗ ನನಗೆ ಅದೇ ತರ ತುಂಬಾ ಕಾಲಲ್ಲಿ ನೋವು ಕಾಣಿಸ್ಕೊತಾ ಇದೆ ನನಗೆ. ಮತ್ತೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಓಕೆ. ಈಗ ಡೆಲಿವರಿ ಆಗಿ ಎಷ್ಟು ದಿನ ಆಯ್ತು ನಿಮ್ಗೆ? 4 ವರ್ಷ ಆಗಿದೆ ಸರ್. ಓಕೆ, 4 ವರ್ಷದ ಮುಂಚೆ ಈ ಸಮಸ್ಯೆ ಇತ್ತು. ಹೌದು. ಓಕೆ, ನಿಮ್ ತಾಯಿಗೆ ಏನಾದ್ರೂ ಗರ್ಭಾವಸ್ಥೆ ಸಮಯದಲ್ಲಿ ಈ ಸಮಸ್ಯೆ ಉಂಟಾಗುವಂತದ್ದು ಏನಾದ್ರೂ ಆ ತರದ ಸಮಸ್ಯೆಗಳಿತ್ತಾ? ಹಾ ಸರ್, ಇತ್ತು ಸರ್ ಮುಂಚೆ. ಓಕೆ. ಸೊ ಪ್ರೆಗ್ನೆನ್ಸಿಲಿ ನಾವು ಫಿಸಿಯೋಲಾಜಿಕಲಿ ನಾವು ನೋಡ್ತೇವೆ, ಬಿಕಾಸ್ ಗರ್ಭಕೋಶದಲ್ಲಿ ಮಗು ಬೆಳೀತಾ ಇರುತ್ತೆ. ಸೊ ಅದರ ವೇಟು ಕಾಲಿನ ರಕ್ತನಾಳಗಳ ಮೇಲೆ ಬೀಳ್ಬೋದು. ಸೊ ಆ ಸಮಯದಲ್ಲಿ ಬ್ಲಡ್ ವಾಲ್ಯೂಮ್ ಅನ್ನೋದು ಹೆಚ್ಚಿರುತ್ತೆ ದೇಹದಲ್ಲಿ, ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರೋದ್ರಿಂದ ಈ ರೀತಿಯ ಒಂದು ವೆರಿಕೋಸಿಟಿ ಬರುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಬಟ್ ಒಂದು 30% ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಆಫ್ಟರ್ ಡೆಲಿವರಿ ಇದು ತಾನಾಗೆ ಗ್ರಾಜುಯಲ್ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ನಿಮ್ಮ ಕೇಸಲ್ಲಿ ಅದು ಕ್ಯಾರಿ ಓವರ್ ಆಗಿದೆ. ಬಟ್ ಯಾವುದೇ ರೀತಿ ಆತಂಕ ಆಗ್ಲಿ ಭಯ ಆಗ್ಲಿ ಪಡುವಂತದ್ದು ಬೇಡ. ಸೊ ನಿಮ್ಮ ಮನೆಗೆ ಯಾವುದು ನಮ್ಮ ಹೋಮಿಯೋಪತಿ ಶಾಖೆ ಹತ್ತದ ಬ್ರಾಂಚ್ ಆಗುತ್ತೆ, ಬಂದು ಭೇಟಿಯಾಗಿ. ದೀಪಾ ಅವರೇ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಹುಬ್ಳಿಯವರಿಂದ ಯಾರೇ ಕರೆ ಮಾಡ್ಲಿ ನನಗೆ ಬಹಳ ಖುಷಿ ಆಗ್ತೈತಿ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಡಾಕ್ಟರ್ ಹತ್ರ ಎಲ್ಲ ಪ್ರಶ್ನೆಗಳು ಕೇಳಿ ಈ ಸಮಸ್ಯೆಗಳು ಬೇಗ ನಿಮಗೆ ವಾಸಿ ಆಗ್ಲಿ ಅಂತ ನಾನು ಕೂಡ ಆಶಿಸ್ತೇನ್ರಿ. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ನಮ್ಮ ಹೋಮಿಯೋಪತಿಯಿಂದ ಈ ವೀಕ್ಷಕರಿಗೆ ಒಂದು ವಿಚಾರ ತಿಳಿಸಿ. ಈ ಕಾಯಿಲೆಯಲ್ಲಿ ಎಷ್ಟು ಸ್ಟೇಜಸ್ಗಳಿರುತ್ತೆ ಅಂತ, ಎಷ್ಟು ಹಂತಗಳಿದಾವೆ ಅಂತ, ಯಾವ ಹಂತ ಇದು ಡೇಂಜರಸ್ ಅಂತ? ಸೊ ವೆರಿಕೋಸ್ ವೇನ್ಸ್ ಅಲ್ಲಿ ನಾವು 6 ಹಂತಗಳನ್ನ ನಾವು ನೋಡಬಹುದಾಗುತ್ತೆ. ದೇರ್ ಆರ್ 6 ಸ್ಟೇಜಸ್ ಅಂತಾನೆ ಹೇಳ್ಬೋದು. ಮೊದಲನೇ ಸ್ಟೇಜಸ್ ಅಲ್ಲಿ ನಾವು ಏನೇನು ಲಕ್ಷಣಗಳನ್ನ ನೋಡ್ತೇವೆ ಅಂತ ಹೇಳಿದ್ರೆ, ಈ ಸ್ಪೈಡರ್ ವೇನ್ಸ್ ಲಕ್ಷಣಗಳನ್ನ ನಾವು ನೋಡಬಹುದು. ನಾನು ಹೇಳಿದೆ, ಜೇಡ ಹೇಗೆ ಕಟ್ಟುತ್ತೆ ಆ ರೀತಿ ನಮ್ಮ ಕಾಲಿನ ರಕ್ತನಾಳಗಳು, ಎಕ್ಸ್ಪೆಷಲಿ ಸೂಪರ್ಫಿಷಿಯಲ್ ವೇನ್ಸ್ ನಮ್ಮ ಕಾಲ್ ಮೇಲೆ ಕಾಣುತ್ತೆ. ಆ ಸ್ಟೇಜ್ ಅಲ್ಲಿ ಸ್ವಲ್ಪ ಜನಕ್ಕೆ ನೋವು ಇರ್ಬೋದು, ಸ್ವಲ್ಪ ಜನಕ್ಕೆ ನೋವು ಇಲ್ದೇರು ಕೂಡ ಇರ್ಬೋದಾಗತ್ತೆ. ಇದು ಮೊದಲನೇ ಹಂತದ ಒಂದು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರಿಬಹುದು. ಎರಡನೇ ಹಂತಕ್ಕೆ ಸ್ವಿಚ್ ಆನ್ ಆಯ್ತು ಅಂತ ಹೇಳಿದ್ರೆ, ಸೊ ಸೂಪರ್ಫಿಷಿಯಲ್ ವೇನ್ಸ್ ಅಫೆಕ್ಟ್ ಆಗಿರೋದು ನೆಕ್ಸ್ಟ್ ಡೀಪರ್ ವೇನ್ಸ್ಗೆ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಡೀಪರ್ ವೇನ್ಸ್ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಇದು ಮಾಂಸಖಂಡದ ಒಳಗಡೆ ಇರುವಂತ ಒಂದು ರಕ್ತನಾಳಗಳು. ಸೊ ಇದು ಯಾವಾಗ ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ, ಅಲ್ಲಿನ ವ್ಯಾಲ್ವ್ಸ್ ಯಾವಾಗ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ, ಸೊ ಆಗ ರಕ್ತನಾಳಗಳು ತುಂಬಾ ಉಬ್ಬುವಿಕೆಗೆ ಕಾಣ್ಬರುವಂತದ್ದು, ಟ್ವಿಸ್ಟ್ ಆಗಿರುತ್ತೆ, ಜಿಗ್ಜಾಗ್ ಪ್ಯಾಟರ್ನ್ ಇರ್ತಾ ಹೋಗ್ತಾ ಇರುತ್ತೆ. ನಾವೀಗ ವಿಜುವಲ್ಸ್ ಅಲ್ಲಿ ನೋಡ್ಬೋದು ಯಾವ ರೀತಿ ಆ ರಕ್ತನಾಳಗಳು ತುಂಬಾನೇ ದಪ್ಪ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪ್ಯಾಲ್ಪೇಟ್ ಮಾಡಾಗ ತುಂಬಾ ಸಾಫ್ಟ್ ಇರ್ತಾ ಹೋಗ್ತಾ ಇರುತ್ತೆ. ನೋಡೋದಕ್ಕೆ ಒಂದು ಭಯಂಕರವಾದ ಒಂದು ಫೀಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಎರಡನೇ ಹಂತವಾದ ಒಂದು ಸ್ಟೇಜ್ ಅಂತಾನೆ ಹೇಳ್ಬೋದಾಗತ್ತೆ. ಮೂರನೇ ಹಂತದಲ್ಲಿ ಏನಾಗುತ್ತೆ, ಆ ರಕ್ತನಾಳಗಳ ಉಬ್ಬುವಿಕೆಗೆ ಜೊತೆಗೆ ಕಾಲು ಊತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಲಕ್ಷಣದಲ್ಲಿ ಏನಾಗುತ್ತೆ, ಸೊ ಈಗ ರಕ್ತನಾಳಗಳ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹೃದಯದಿಂದ ರಕ್ತ ಕಾಲ್ಗೆ ಹೋಗಿದೆ, ಬಟ್ ಕಾಲಿಂದ ಹೃದಯಕ್ಕೆ ಬರ್ತಾ ಇಲ್ಲ. ಸೊ ಕಾಲಲ್ಲೇ ತುಂಬಾ ದಿವಸ ರಕ್ತನಾಳಗಳಲ್ಲಿ ರಕ್ತ ಉಳ್ಕೊಳ್ತಾ ಇದೆ. ಸೊ ದಟ್ ಈಸ್ ಎ ಬ್ಯಾಡ್ ಬ್ಲಡ್. ಅಂದ್ರೆ ಯಾವುದೇ ರೀತಿ ಅದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ, ಅಥವಾ ಅಶುದ್ಧ ರಕ್ತ ಅಂತ ಹೇಳಿ ಕರಿತೇವೆ. ತುಂಬಾ ದಿವಸ ನಮ್ಮ ಕಾಲಲ್ಲಿ ಅಶುದ್ಧ ರಕ್ತ ಉಳ್ಕೊಳ್ತು ಅಂದ್ರೆ ಈ ರೀತಿಯ ಕಾಲು ಊತ ಬರುವಂತದ್ದು, ಪಿಟ್ಟಿಂಗ್ ಎಡಿಮಾ ಅಂತ ಹೇಳ್ತೀವಿ, ಪಾದದಲ್ಲಿ ಊತ ಕಂಡು ಬರುವಂತದ್ದು, ಅಥವಾ ಇಡೀ ಈ ಮಂಡಿಯ ಕೆಳಗಡೆ ಭಾಗದಲ್ಲಿ ಊತ ಕಂಡು ಬರುವಂತದ್ದು, ರೆಡ್ನೆಸ್ ಕಾಣುವಂತದ್ದು, ಮುಟ್ಟದಾಗ ತುಂಬಾ ಹೀಟ್ ಇರುತ್ತೆ, ಟೆಂಪರೇಚರ್ ವೇರಿಯೇಷನ್ಸ್ ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಇದು ನಾವು 4ನೇ ಅಂತ ನಾವು ಹೇಳ್ಬೋದಾಗತ್ತೆ. ಸೊ ಈ 5ನೇ ಹಂತ 6ನೇ ಹಂತದಲ್ಲಿ ಏನಾಗುತ್ತೆ, ಸೊ ಈ ವೆರಿಕೋಸ್ ಅಲ್ಸರ್ ಈಗ ಯಾವಾಗ ಇದು ಕಾಲು ಊತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಕ್ಸ್ಟ್ ಕಾಲು ರಕ್ತನಾಳಗಳಲ್ಲಿ ಯಾವಾಗ ರಕ್ತ ಉಳ್ಕೊಳ್ಳುತ್ತೆ ಆ ಭಾಗದ ಚರ್ಮ ಕೂಡ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೆಡಿಕಲ್ ಇದನ್ನ ನಾವು ವೀನಸ್ ಎಕ್ಸಿಮಾ ಅಂತ ಹೇಳಿ ಕರಿತೇವೆ, ಅಥವಾ ಸ್ಟೇಸಿಸ್ ಡರ್ಮಟೈಟಿಸ್. ತುಂಬಾ ಜನರ ಕಾಲುಗಳನ್ನ ನಾವು ನೋಡಬಹುದು, ಕೆಳಗಡೆಯಿಂದ ಕಾಲ್ ಕಪ್ಪಾಗ್ತಾ ಹೋಗ್ತಾ ಇರುತ್ತೆ, ಪಾದದಿಂದ ಕಪ್ಪಾಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಕೆಳಗಡೆ ಉಳ್ಕೊಳ್ತಾ ಇರುವಂತದ್ದು ಇಟ್ ಇಸ್ ನಾಟ್ ಎ ಗುಡ್ ಬ್ಲಡ್, ಇಟ್ ಇಸ್ ಎ ಬ್ಯಾಡ್ ಬ್ಲಡ್ ಅಂತ ಹೇಳ್ತೀವಿ, ಅಥವಾ ಡಿಆಕ್ಸಿನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಆ ಭಾಗದ ಚರ್ಮ ಕೂಡ ಕಪ್ಪಾಗುತ್ತೆ. ಸೊ ಮೆಡಿಕಲ್ ಇದೆ ನಾವು ಸ್ಟೇಸಿಸ್ ಡರ್ಮಟೈಟಿಸ್ ಅಂತ ಹೇಳಿ ಕರಿತೇವೆ. ತುಂಬಾ ಜನ ಇಲ್ಲಿ ಮಿಸ್ಲೀಡ್ ಆಗೋದುಂಟು. ಏನೋ ಒಂದು ಚರ್ಮದ ಸಮಸ್ಯೆ ಬಂದಿದೆ ಅಂತ ಹೇಳಿ ಚರ್ಮದ ಡಾಕ್ಟರ್ ಹತ್ರ ಹೋಗ್ತಾರೆ,
ಅಥವಾ ಹೋಗದೇನೋ ಅವರಾಗೆ ಆಯಿಂಟ್ಮೆಂಟ್ಗಳನ್ನ ಅಪ್ಲೈ ಮಾಡ್ಕೊಳ್ತಾರೆ, ಲೋಷನ್ಗಳನ್ನ ಅಪ್ಲೈ ಮಾಡ್ಕೊಳ್ತಾರೆ. ಯಾಕಂದ್ರೆ ತುಂಬಾ ದಿವಸಗಳ ಕಾಲ ಈ ಎಕ್ಸಿಮಾ ಇತ್ತು ಅಂತ ಹೇಳಿದ್ರೆ ಕೆರೆತ ಉಂಟಾಗ್ಬಿಡುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಈ ಹಂತದಲ್ಲೂ ಕೂಡ ಎಷ್ಟೋ ಜನಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದಿಲ್ಲ. ಸೊ 5ನೇ ಹಂತ 6ನೇ ಹಂತಕ್ಕೆ ಹೋಗುವಂಥದ್ದೇ ಈ ಕಾಂಪ್ಲಿಕೇಶನ್ ಅಂತ ಹೇಳಿ ಕರಿತೇವೆ. ಅದನ್ನೇ ನಾವು ವೆರಿಕೋಸ್ ಅಲ್ಸರ್. ಸೊ ವೆರಿಕೋಸ್ ಅಲ್ಸರ್ ಇಂದ ಬಳಲ್ತಾರವ್ರಿಗೆ ಮಾತ್ರ ಗೊತ್ತು ಎಷ್ಟೆಲ್ಲ ಸಮಸ್ಯೆಗೆ ಅವ್ರು ಒಳಗಾಗಿದ್ದಾರೆ ಅನ್ನೋದು. ಸೊ ಈ ಒಂದು ಸಣ್ಣ ಗಾಯ ಆಯ್ತು ಕಾಲಲ್ಲಿ ಅಂತ ಹೇಳಿದ್ರೆ ಈ ವೆರಿಕೋಸ್ ವೆನ್ಸ್ ಪೇಷಂಟ್ಸ್ ಅಲ್ಲಿ ಅದು ಮಾಯೋದಕ್ಕೆ ತುಂಬಾ ದಿವಸಗಳ ಕಾಲ ತಗೊಳುತ್ತೆ, ಲೈಕ್ ಎ ಡಯಾಬಿಟಿಸ್ ಪೇಷಂಟ್. ಯಾಕಂದ್ರೆ ರಕ್ತ ಸಂಚಾರ ನಮ್ಮ ದೇಹದಲ್ಲಿ ಆಗ್ತಾ ಇಲ್ಲ. ಒಂದು ಸಣ್ಣ ಗಾಯ ದೊಡ್ಡದಾಗಿ ಪರಿಗಣಿಸಬಹುದು, ಒಂದು ಸಣ್ಣ ಗಾಯ ಮಾಯೋದಕ್ಕೆ ತುಂಬಾ ದಿವಸಗಳ ಕಾಲ ತಗೊಳ್ಬಹುದು. ಈಗ ರಕ್ತನಾಳಗಳಲ್ಲಿ ರಕ್ತ ಹೆಚ್ಚು ಉಳ್ಕೊಳ್ತಾ ಇರೋದ್ರಿಂದ ಕಾಲಿನ ರಕ್ತನಾಳಕ್ಕೆ ಒಂದು ಸಣ್ಣ ಪೆಟ್ಟು ಬಿತ್ತು ಅಂದ್ರೂ ರಕ್ತಸ್ರಾವ ಆಗ್ತಾ ಹೋಗ್ತಾ ಇರತ್ತೆ. ಆ ಗಾಯ ವಾಸಿ ಆಗ್ತಾ ಇರತ್ತೆ, ವಾಸಿ ಆಗದೇನೂ ಕೂಡ ಇರ್ಬೋದಾಗತ್ತೆ. ಇನ್ನೊಂದು ಕಾಲ್ ನ ತಗೊಳ್ಳೋಣ ಡಾಕ್ಟರ್. ಹಲೋ ಹಲೋ, ನಮಸ್ಕಾರ. ನಿಮ್ ಹೆಸರು? ನಮಸ್ಕಾರ, ನನ್ನ ಹೆಸರು ಸೈಯದ್ ಅಂತ. ನಾನು ಮೈಸೂರಿಂದ ಮಾತಾಡ್ತಿರೋದು. ನಾನು ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಡಾಕ್ಟರ್ ಹತ್ರನೇ ಮಾತಾಡಿ ಪ್ಲೀಸ್ ಡಾಕ್ಟರ್. ಹಲೋ ಹಲೋ ಸರ್, ಹೇಳಿ ಸರ್, ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ? ಸರ್, ಈಗ ನೀವು ಟಿವಿಯಲ್ಲಿ ತೋರಿಸ್ತಾ ಇರಲ್ಲ ಸರ್, ಅದೇ ತರ ನನ್ಗೂ ಕೂಡ ಆಗಿದೆ ಸರ್. ಓಕೆ, ಯಾವ ರೀತಿ ಆಗಿದೆ? ಯಾವ ರೀತಿ ಸಮಸ್ಯೆ ಕಂಡು ಬರ್ತಿದೆ ನಿಮ್ಮಲ್ಲಿ? ಸರ್, ಈಗ ನಂದ್ರಲ್ಲಿ ಏನಾಗಿದೆ ಅಂದ್ರೆ ಕಾಲಲ್ಲಿ ಗಾಯಗಳಾಗಿದೆ ಸರ್. 10 ಗಂಟೆಗಳಾಗಿ ಅದ್ರಲ್ಲಿ ಗಾಯಗಳಾಗಿ ಅದರಿಂದ ರಕ್ತ ಎಲ್ಲ ಬರ್ತಾ ಇದೆ ಸರ್. ಓಕೆ, ಎಷ್ಟು ದಿನಗಳಿಂದ ಈ ಸಮಸ್ಯೆ ಕಂಡು ಬರ್ತಿದೆ ಸರ್? ಸರ್, ನನಗೆ 8 ವರ್ಷದಿಂದ ಇದೆ ಸರ್, ಬಟ್ 2 years ಬ್ಯಾಕ್ ಈ ತರ ಪ್ರಾಬ್ಲಮ್ಸ್ ಅನ್ನೋದು ಕಾಣಿಸ್ಕೊಡ್ತೀರಾ ಸರ್. ಓಕೆ, ಸೊ ಏನಾದ್ರೂ ವೈದ್ಯನ ಭೇಟಿ ಆಗಿದ್ರಾ? ಏನಾದ್ರೂ ಚಿಕಿತ್ಸೆನ ಪಡ್ಕೊಂಡಿದ್ದೀರಾ ಸರ್ ಮುಂಚಿತವಾಗಿ? ಹಾ ಸರ್ ತೋರಿಸ್ತಾ ಇದ್ದೆ, ಬಟ್ ಅವರು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಆಯಿಂಟ್ಮೆಂಟ್ ಹಚ್ತೀನಿ, ಬಟ್ ಪೇನ್ ಕಿಲ್ಲರ್ ತಗೊಂಡಿದ್ದೀನಿ ನಾವು ಬಂದಾಗ. ಓಕೆ, ಏನ್ ಕೆಲಸ ಮಾಡ್ತೀರಾ? ಯಾವ ಪ್ರೊಫೆಷನಲ್ ಇದ್ರಿ ನೀವು? ಸರ್, ನಾನು ಆಲ್ಕೋಹಾಲ್ ಇದರಲ್ಲಿ ಅಂದ್ರೆ ಬಾರಲ್ಲಿ ಕೆಲಸ ಮಾಡಿಸ್ತಾ, ಸ್ಟ್ಯಾಂಡಿಂಗ್ ವರ್ಕ್ ಇರುತ್ತೆ. ಓಕೆ, ಈಗಲೂ ಅದೇ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನಿಲ್ಸಿದ್ದೀರಾ? ಹಾ ಸರ್, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬಟ್ ಒಂದು 2 months ಬ್ಯಾಕ್ ರೆಸ್ಟ್ ಅಲ್ಲಿ ಇದ್ದೀನಿ ಸರ್, 2 months ಇಂದ. ಓಕೆ, ಸೊ ನಿಮ್ಮ ಸಮಸ್ಯೆ ಒಂದು ಕಾಂಪ್ಲಿಕೇಶನ್ ಹಂತಕ್ಕೆ ಹೋಗಿರುವಂತದ್ದು. ಸೊ ವೆರಿಕೋಸ್ ಅಲ್ಸರ್ ಅಂತ ಹೇಳಿ ಕರಿತೇವೆ. ಓಕೆ, ತುಂಬಾ ಜನ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಏನ್ ಚಿಕಿತ್ಸೆನ ಪಡ್ಕೊಳ್ಬೇಕು? ಆಲ್ರೆಡಿ 2 ಸರಿ ಸರ್ಜರಿ ಮಾಡಿಸಿರ್ತಾರೆ. ಸೊ ಪುನಃ ಈ ಹೀಲ್ ಆಗ್ತಾ ಇರತ್ತೆ, ಗಾಯ ಬರ್ತಾ ಇರತ್ತೆ. ಸೊ ಅದ್ರಲ್ಲೂ ಏನಾದ್ರು ಮಧುಮೇಹದಿಂದ ಬಳಲ್ತಿದ್ದವರು ಇನ್ನಷ್ಟು ಸಮಸ್ಯೆಗೆ ಒಳಗಾಗಬೇಕಾಗತ್ತೆ. ಸೊ ವೆರಿಕೋಸ್ ಅಲ್ಸರ್ ಅಲ್ಲಿ ನೀವು ಹೈಜಿನಿಕ್ ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಸೊ ಈ ಹೈಜಿನಿಕ್ ಮೇಂಟೈನ್ ಮಾಡ್ಕೊಳ್ಳೋ ಜೊತೆಗೆ ಮಾತ್ರೆಗಳ ಇಂಟರ್ನಲ್ ಮೆಡಿಕೇಶನ್ಸ್ ತಗೊಳ್ಬೇಕೆ ಹೊರತು ಯಾವುದೇ ರೀತಿ ಮುಲಾಮ್ ಹಚ್ಚುವಂಥದ್ದಾಗಿರ್ಬೋದು ಅಥವಾ ನೋವಿನ ಮಾತ್ರೆ ತಗೊಳ್ಳುವಂಥದ್ದಾಗಿರ್ಬೋದು. ಸೊ ನೀವು ನೋವಿನ ಮಾತ್ರೆ ತಗೊಂಡ್ರೆ ಅವತ್ತಿನ ದಿವಸ ಮಾತ್ರ ನಿಮ್ಗೆ ನೋವು ಕಡಿಮೆ ಆಗುತ್ತೆ, ಬಟ್ ಕಾಯಿಲೆಯ ತೀವ್ರತೆ ಕಡಿಮೆ ಆಗೋದಿಲ್ಲ. ಸೈಯದ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ಲಕ್ಷ್ಮೀಶ್ ಅಂತ ಹೇಳಿ, ಓಕೆ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಖಂಡಿತವಾಗ್ಲು ನಿಮ್ ಜೊತೆ ಮಾತಾಡೋದಕ್ಕೆ ಅವರು ಕೂತಿದ್ದಾರೆ. ನಿಮ್ಮ ಸಮಸ್ಯೆಗಳು ಏನೇ ಇದ್ರು ಅವ್ರ ಜೊತೆ ನೀವು ಮಾತಾಡಿ. ಮಾತಾಡಿ. ಹಲೋ ಹಲೋ, ನಮಸ್ತೆ ಲಕ್ಷ್ಮೀಶ್ ಅವರೇ. ನಮಸ್ಕಾರ ಸರ್. ಇದು ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಸರ್, ಏನ್ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಸೊ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು ಸರ್, ಟಿವಿಯಲ್ಲಿ ಕಾರ್ಯಕ್ರಮ ನೋಡ್ತಾ ಇದೀನಿ. ತಾವೇನ್ ತೋರಿಸ್ತಾ ಇದ್ರಲ್ವಾ, ಓಕೆ, ಅದೇ ತರ ನನಗೂ 6 ವರ್ಷಗಳಿಂದ ಇದೇ ತರ ಪ್ರಾಬ್ಲಮ್ ಇದೆ ಸರ್. ಸೊ 6 ವರ್ಷದಿಂದ ಅನುಭವಿಸ್ತಾ ಇದ್ದೀರಾ? ನರಗಳು ಹೋಗೋದು. ಹೌದು ಸರ್, ಕಾಲಲ್ಲಿ ನರಗಳು ಹೋಗೋದು, ಓಕೆ, ತುಂಬಾ ಕಡಿತ ಆಗೋದು, ಈ ತರ ಒಂದು ಪ್ರಾಬ್ಲಮ್ಸ್ ಬರ್ತದೆ. 7 ವರ್ಷದಿಂದ ನಾನು ಆಪರೇಷನ್ ಕೂಡ ಮಾಡ್ತಿದ್ದೆ ಸರ್. ಓಕೆ, ಇವಾಗ ಮತ್ತೆ ಕಾಣಿಸ್ಕೊಂತಾ ಇದೆ. ಓಕೆ, ಡಾಕ್ಟರ್ ಹೇಳಿದಾರಾ ಇದು ವೆರಿಕೋಸ್ ವೆಯಿನ್ಸ್ ಅಂತಾನೆ ಹೇಳಿದಾರಾ ನಿಮ್ಗೆ? ಹೌದು ಸರ್, ಡಾಕ್ಟರ್ಸ್ ಹೇಳಿದ್ರು, ಆಪರೇಷನ್ ಕೂಡ ಮಾಡಿದ್ರು. ಮತ್ತೆ ಅದು ಮತ್ತೆ ಮೊದಲಿನ ತರ ಕಾಣಿಸ್ಕೊಂತಾ ಇದೆ ನನಗೆ. ಈ ನಾನು ಇವಾಗ ಮತ್ತೆ 6 months ಇಂದ ಸ್ಟಾರ್ಟ್ ಆಗಿದೆ ಸರ್ ನನಗೆ. ಓಕೆ, ಸೊ ಏನ್ ಕೆಲಸ ಮಾಡ್ತೀರಾ? ಸರ್, ನಾನು ಆಫೀಸಲ್ಲಿ ವರ್ಕ್ ಮಾಡ್ತೀನಿ ಸರ್. ತುಂಬಾ ಸ್ಟ್ಯಾಂಡಿಂಗ್ ವರ್ಕ್ ಮಾಡ್ತೀನಿ. ಓಕೆ ಓಕೆ, ಸೊ ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ವಿ ಸ್ಟ್ಯಾಂಡಿಂಗ್ ವರ್ಕು, ಸೆಟ್ಟಿಂಗ್ ವರ್ಕು. ದಿನನಿತ್ಯ ಜೀವನದಲ್ಲಿ ನಾವು ಕೂತ್ಕೊಂಡು ಕೆಲಸ ಮಾಡಲೇಬೇಕಾಗತ್ತೆ, ನಿಂತ್ಕೊಂಡು ಕೆಲಸ ಮಾಡಲೇಬೇಕಾಗತ್ತೆ. ನಾನು ನಿಮಗೆ ಕೆಲಸ ಬಿಡಿ ಅಂತ ನಾನು ಹೇಳೋದಿಲ್ಲ, ಬಟ್ ಆದಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಈ ಸಮಸ್ಯೆಯಿಂದ ನೀವು ದೂರ ಬರಬೇಕು ಅಂದ್ರೆ ನಿಮ್ಮ ಕೆಲಸದಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಸೊ ಆಲ್ರೆಡಿ ಒಂದು ಮಾತು ಹೇಳಿದ್ರಿ, ಸರ್ಜರಿ ಕೂಡ ಮಾಡಿಸಿದ್ದೀನಿ ಡಾಕ್ಟರ್ ಒಂದು 6 ತಿಂಗಳ ಹಿಂದೆ ಅಂತ ಹೇಳಿ. ಸೊ ತಿರ್ಗಾ ಪುನಃ ನಿಮಗೆ ರಿಲ್ಯಾಪ್ಸ್ ಆಗೋದಕ್ಕೆ ನಿಮ್ಮ ಆಕ್ಯುಪೇಷನ್ ಮೇನ್ ಕಾರಣ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಆದಷ್ಟು ನೀವು ಸರ್ಜರಿಗೆ ಮೊರೆ ಹೋಗೋ ಬದಲು ಕರೆಕ್ಟ್ ಆಗಿ ಒಂದು ಹೋಮಿಯೋಪತಿಕ್ ಚಿಕಿತ್ಸೆನ ಪಡ್ಕೊಳ್ಳಿ. ಬಿಕಾಸ್ ಸರ್ಜರಿಲಿ ಏನಾಗುತ್ತೆ, ವೆಯಿನ್ ಸ್ಟ್ರಿಪ್ಪಿಂಗ್ ಅಂತ ಮಾಡ್ತಾರೆ. ಯಾವ ರಕ್ತನಾಳ ನಿಮ್ಗೆ ಊತ ಆಗಿದೆ ಅಥವಾ ದಪ್ಪ ಆಗಿದೆ, ರಕ್ತನಾಳನ ತೆಗೆದು ಬಿಡ್ತಾರೆ. ಈ ರಕ್ತನಾಳ ತೆಗೆಯೋದ್ರಿಂದ ನಿಮ್ಮ ಕಾಲಿನ ಶಕ್ತಿ ಇನ್ನಷ್ಟು ಕುಗ್ಗುತ್ತೆ ಹೊರತು ಸ್ಟ್ರೆಂತ್ ಬರೋದಿಲ್ಲ. ಸೊ ಹೋಮಿಯೋಪತಿಕಲ್ಲಿ ಖಂಡಿತ ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ. ಸೊ ಇಲ್ಲಿ ಯಾವುದೇ ರೀತಿ ಸ್ಟೆರಾಯ್ಡ್ಸ್ ಕೊಡುವಂಥದ್ದು, ಕೆಮಿಕಲ್ಸ್ ಕೊಡುವಂತ ಕೆಲಸಗಳು ಖಂಡಿತ ಮಾಡೋದಿಲ್ಲ. ಸೊ ನಿಮ್ಗೆ ಯಾವುದು
ಅಡ್ಜಸ್ಟ್ ಆಗುತ್ತೆ, ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾವು ಔಷಧಿಗಳನ್ನ ಕೊಡ್ತೀವಿ. ಸೊ ಯಾವುದೇ ರೀತಿ ಭಯ ಆಗಲಿ ಆತಂಕ ಆಗಲಿ ಪಡುವಂಥದ್ದು ಬೇಡ. ಆದಷ್ಟು ಬೇಗ ನೀವು ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡಬಹುದಾಗತ್ತೆ ಸರ್. ಖಂಡಿತವಾದ ಸರ್, ತುಂಬಾ ಹೆಲ್ಪ್ ಆಯ್ತು. ಲಕ್ಷ್ಮೀಶ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ನಿಮಗೆ. ಸಾಮಾನ್ಯವಾಗಿ ನೀವು ಹೇಳಿದಾಗೆ ಫಸ್ಟ್ ಸ್ಟೇಜ್ನಲ್ಲಿ ಒಂದು ವೆಬ್ ತರ, ಒಂದು ಸ್ಪೈಡರ್ ವೆಬ್ ತರ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಕೆಲವರಿಗೆ ನೋವಿರುತ್ತೆ, ಕೆಲವರಿಗೆ ನೋವಿರಲ್ಲ ಅಂತ. ಈ ಡೀಪರ್ ವೇನ್ಸ್ ಅಲ್ಲಿ ಕೂಡ ಇದ್ರ ಸಮಸ್ಯೆಗಳು ಹರಡುತ್ತೆ ಅಂತ ಹೇಳಿದ್ರಿ. ಅದನ್ನ ಕಂಡು ಹಿಡಿಯೋದು ಹೇಗೆ? ಖಂಡಿತ ಇದನ್ನ ನಾವು ಇನ್ವೆಸ್ಟಿಗೇಷನ್ ಹೇಗೆ ಪರೀಕ್ಷೆ ಮಾಡುವಂತದ್ದು ಒಂದು ಪ್ರಶ್ನೆ. ಬಿಕಾಸ್ ನಾನು ಹೇಳಿದೆ ವೆರಿಕೋಸ್ ವೇನ್ಸ್ ಅಲ್ಲಿ ಆಸ್ ಎ ವೈದ್ಯರಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಾಲುಗಳನ್ನ ನೋಡ್ತಾನೆ ಗೊತ್ತಾಗ್ಬಿಡುತ್ತೆ ಅವನ ಎಕ್ಸಾಮಿನೇಷನ್. ಈಗ ಕಾಲಲ್ಲಿ ನೀವು ಹೇಳ್ದಂಗೆ ರಕ್ತ ಹೆಬ್ಗಟ್ಟಿರುವಂತದ್ದಾಗಿರ್ಬೋದು, ಅಥವಾ ಸೂಪರ್ಫಿಷಿಯಲ್ ವೆರಿಕೋಸಿಟಿ ಆಗಿರ್ಬೋದು, ಅಥವಾ ಜೇಡ ಹೇಗೆ ಕಟ್ಟಿರುವಂತದ್ದು ನೋಡ್ಬೋದಾಗತ್ತೆ. ಅದೇ ಒಂದು ಡೀಪರ್ ವೇನ್ಸ್ ಆಯ್ತು, ಅಫೆಕ್ಟ್ ಆಯ್ತು ಅಂದ್ರೆ ರಕ್ತನಾಳ ತುಂಬಾ ಉಬ್ಬುವಿಕೆಗೆ ಒಳಗಾಗುವಂತದ್ದು, ತಿರುಚುವಿಕೆಗೆ ಒಳಗಾಗುವಂತದ್ದು, ಟ್ವಿಸ್ಟ್ ಆಗಿರುವಂತದ್ದು, ಮುಟ್ಟಿದಾಗ ಪ್ಯಾಲ್ಪೇಟ್ ಮಾಡಿದಾಗ ತುಂಬಾ ಸಾಫ್ಟ್ ಇರುವಂತದ್ದು, ಇದೆಲ್ಲ ಲಕ್ಷಣಗಳನ್ನ ನಾವು ನೋಡ್ಬೋದಾಗತ್ತೆ. ಬಟ್ ಮೆಡಿಕಲಿ ಇದು ಯಾವುದೇ ರೀತಿ ಸಮಸ್ಯೆಗಳು ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ಗೋ ಫಾರ್ ಅನ್ ಇನ್ವೆಸ್ಟಿಗೇಷನ್. ಅಂದ್ರೆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ನ ಮಾಡ್ತೀವಿ. ಅದನ್ನ ನಾವು ಮೆಡಿಕಲಿ ಡೂಪ್ಲೆಕ್ಸ್ ಡಾಪ್ಲರ್ ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಒಂದು ಡಾಪ್ಲರ್ ಸ್ಕ್ಯಾನ್ ಅಂತ ಹೇಳಿ ಕರಿತೇವೆ. ಈ ಡಾಪ್ಲರ್ ಸ್ಕ್ಯಾನ್ಗೆ ನಾವು ಆ ಪೇಷಂಟ್ಗೆ ಒಳಗೆ ಮಾಡಿದಾಗ ಸೊ ರಕ್ತನಾಳಗಳಲ್ಲಿ ಯಾವ ರೀತಿ ರಕ್ತ ಸಂಚಾರ ಆಗುತ್ತೆ ಅನ್ನೋದು ನಮಗೆ ಸೋನೋಗ್ರಫಿಕಲಿ ಗೊತ್ತಾಗುತ್ತೆ. ಯಾವ ರಕ್ತನಾಳಕ್ಕೆ ತೊಂದರೆ ಆಗಿದೆ, ಯಾವ ರಕ್ತನಾಳ ಎಷ್ಟು ಮಟ್ಟಿಗೆ ಎಲಾಸ್ಟಿಸಿಟಿ ಅನ್ನೋದು ಕಳ್ಕೊಂಡು ದಪ್ಪ ಆಗಿದೆ ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ. ಏನಾದ್ರೂ ರಕ್ತ ಹೆಪ್ಗಟ್ಟಿದೆ, ನಾನು ಹೇಳಿದೆ ಏನೇನೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ಅಂದ್ರೆ ನಮ್ಮ ಕಣ್ಣಿಗೆ ಆ ರಕ್ತ ಹೆಪ್ಗಟ್ಟಿರುವಂತದ್ದು ಕಾಣೋದಿಲ್ಲ. ಈ ಸ್ಕ್ಯಾನಿಂಗ್ ಅಲ್ಲಿ ನಮಗೆ ಯಾವ ರೀತಿಯ ರಕ್ತನಾಳಗಳಲ್ಲಿ ರಕ್ತ ಹೆಪ್ಗಟ್ಟಿರುವಂತದ್ದು ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಡಾಪ್ಲರ್ ಸ್ಕ್ಯಾನ್ ನ ಮಾಡಿಸ್ತೀವಿ. ಹೋಮಿಯೋಪತಿಕಲಿ ನಾವು ಯಾವುದೇ ರೀತಿ ಕಾಯಿಲೆನ ಹೆಸರನ್ನ ಕೇಳಿ ನಾವು ಚಿಕಿತ್ಸೆನ ಕೊಡೋದಿಲ್ಲ. ಆ ಕಾಯಿಲೆ ಎಷ್ಟು ಮಟ್ಟಿಗೆ ಆ ವ್ಯಕ್ತಿಗೆ ತೊಂದರೆ ಕೊಡ್ತಿದೆ, ಯಾವ ಹಂತದಲ್ಲಿದ್ದಾನೆ, ಆ ತೊಂದರೆ ಬರೋದಕ್ಕೆ ಏನೆಲ್ಲ ಕಾರಣಗಳು, ಆ ವ್ಯಕ್ತಿತ್ವಕ್ಕೆ ಯಾಕೆ ಬರ್ತಿದೆ ಅಂತ ತಿಳ್ಕೊಂಡು ಔಷಧಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಇನ್ವೆಸ್ಟಿಗೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಡಾಕ್ಟರ್, ಮತ್ತೊಂದು ಕರೆ ರೆಡಿ ಇದೆ, ನಾನು ಆ ಕರೆಯನ್ನು ತಗೊಳ್ತೀನಿ. ಹಲೋ 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 ಮೇಡಮ್, ನಮಸ್ತೆ. ನಮಸ್ಕಾರ, ಏನ್ ನಿಮ್ ಹೆಸರು? ಮೇಡಮ್ ನಮಸ್ತೆ, ನನ್ನ ಹೆಸರು ಪ್ರಶಾಂತ್ ಅಂತ. ಪ್ರಶಾಂತ್, ಅರಸೀಕೆರೆಯಿಂದ ಕಾಲ್ ಮಾಡಿರೋದು. ಎಲ್ಲಿಂದ? ಅರಸೀಕೆರೆಯಿಂದ. ಅರಸೀಕೆರೆಯಿಂದ. ಹೇಳಿ ಪ್ರಶಾಂತ್ ಅವರೇ, ನಿಮ್ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ವಾ? ಹೌದು ಮೇಡಮ್, ಅದಕ್ಕೆ ಕಾಲ್ ಮಾಡಿರೋದು. ಡಾಕ್ಟರ್ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ, ನಿಮ್ಮ ಸಮಸ್ಯೆಗಳಿಗೆ ಏನೇ ಇದ್ರೂ ಪ್ರಶ್ನೆ ಕೇಳಿ, ಅದರ ನಾವು ಉತ್ತರನೂ ಪಡ್ಕೊಳ್ಳಿ. ಡಾಕ್ಟರ್ ಪ್ಲೀಸ್. ಓಕೆ ಮೇಡಮ್. ಹಲೋ ಹಲೋ ಹಲೋ, ಹೇಳಿ ಸರ್, ಏನ್ ಸಮಸ್ಯೆ? ನಮಸ್ತೆ. ನಮಸ್ತೆ ಸರ್, ಜಸ್ಟ್ ಈಗ ತಾನೇ ತಮ್ಮ ಟಿವಿ ಕಾರ್ಯಕ್ರಮ ನೋಡಿದೆ. ಓಕೆ. ಇದೇ ತರಾನೇ ನನ್ನ ಕಾಲಿನಲ್ಲೂ ಸಹ ನರಗಳು ಊದ್ಕೊಂಡಿದೆ. ಓಕೆ. ಮತ್ತೆ ಏನೋ ಕೆಲಸ ಮಾಡ್ಬೇಕಾದ್ರೆ, ನಡಿಬೇಕಾದ್ರೆ ಅದೇ ತರ ರಕ್ತನಾಳಗಳಲ್ಲಿ ಇವಾಗ ನರಗಳಲ್ಲಿ ಏನಾಗುತ್ತೆ ಅಂದ್ರೆ ಭಾರ ಅನಿಸ್ತಾ ಇದೆ. ಓಕೆ. ಇದರಿಂದ 3 ವರ್ಷದಿಂದ ಈ ತರ ಸಮಸ್ಯೆ ಇದೆ ನನಗೆ. ಓಕೆ. ತುಂಬಾ ಊತ ಬರೋದು, ನೋವು ಕಾಣಿಸ್ಕೊಳ್ತಿದೆ. ಇದ್ರ ಜೊತೆಗೆ ನನಗೆ ಸಕ್ಕರೆ ಕಾಯಿಲೆ ಸಹ ಇದೆ 8 ವರ್ಷದಿಂದ. ಅದಕ್ಕೆ ಟ್ರೀಟ್ಮೆಂಟ್ ಸಹ ತಗೊಳ್ತಾ ಇದ್ದೀನಿ. ಓಕೆ. ಈಗ ರೀಸೆಂಟ್ ಆಗಿ ಶುಗರ್ ಲೆವೆಲ್ ಎಷ್ಟಿದೆ ಸರ್ ನಿಮ್ಮಲ್ಲಿ? ಶುಗರ್ ಲೆವೆಲ್ ಊಟಕ್ಕಿಂತ ಮುಂಚೆ 140 ಇದೆ, ಊಟ ಆದ್ಮೇಲೆ 180 ಇದೆ. ಓಕೆ, ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಓಕೆ. ಓಕೆ, ಕಾಲ್ ನೋವಿನ ಜೊತೆಗೆ ಬೇರೆ ಏನೇನ್ ಲಕ್ಷಣಗಳಿದೆ ಸರ್ ನಿಮ್ಗೆ? ಈ ನಡುವೆ ಸ್ವಲ್ಪ ನಡಿಬೇಕಾದ್ರೆ ಏನಾಗುತ್ತೆ, ನರಗಳು ಎಳೆಯೋ ತರ ಆಗುತ್ತೆ. ಓಕೆ. ಅದ್ರ ಜೊತೆಗೆ ನಡಿಬೇಕಾದ್ರೆ ಕಾಲ್ ಭಾರ ಅನ್ಸೋಂಥದ್ದು. ಓಕೆ. ಈ ತರ ಸಮಸ್ಯೆಗೆ ಒಳಗಾಗ್ತಿದೆ. ಸರಿ ಸರ್, ನಿಮ್ ಸಮಸ್ಯೆ ಖಂಡಿತ ನಂಗೆ ಅರ್ಥ ಆಯ್ತು. ನಿಮ್ಮಲ್ಲಿ ನಾನು ಹೇಳುವಂತದ್ದು 2 ಸಮಸ್ಯೆ ಇರುವಂತದ್ದು. ಮೊದಲನೇದಾಗಿ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಕಾಲ್ ಭಾರ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಮಲಿನ ರಕ್ತ ತುಂಬಾ ದಿವಸ ನಿಮ್ಮ ಕಾಲಲ್ಲಿ ಉಳ್ಕೊಳ್ತಾ ಇದೆ. ಸೊ ಜೊತೆಗೆ ಮಧುಮೇಹದಿಂದ ಬಳಲ್ತಾ ಇದ್ದೀರಾ, ಸೊ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇದ್ದೀರಾ. ಸೊ ಈ ಮಧುಮೇಹದ ಜೊತೆಗೆ ಈ ವೆರಿಕೋಸ್ ವೇನ್ಸ್ ಆಡ್ ಆಯ್ತು ಅಂದ್ರೆ ಮತ್ತಷ್ಟು ನಿಮ್ಮ ಕಾಲುಗಳ ರಕ್ಷಣೆ ನೀವು ಮಾಡ್ಕೊಳ್ಬೇಕಾಗತ್ತೆ. ನೆವರ್ ವಾಕ್ ಇನ್ ಬೇರ್ ಫುಟ್ಸ್ ಅಂತ ಹೇಳ್ತೀವಿ. ಖಂಡಿತ ನಿಮ್ಮ ಕಾಲುಗಳ ರಕ್ಷಣೆ ಮಾಡ್ತಾ ಬನ್ನಿ, ಬಿಕಾಸ್ ದೇಹದಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ತಾ ಇರುತ್ತೆ. ಸೊ ಡಯಾಬಿಟಿಕ್ ಲೆವೆಲ್ ನ ನಾರ್ಮಲ್ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪ್ರಶಾಂತ್ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮಂಜುನಾಥ್ ಅವರೇ, ಈ ಕಾಯಿಲೆ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸಿದ್ರಿ. ಹಾಗೆ ಈ ಕಾಯಿಲೆಗೆ ಚಿಕಿತ್ಸೆ ಬಗ್ಗೆ ಸ್ವಲ್ಪ ಜನಕ್ಕೆ ಹೇಳಿ. ಟ್ರೀಟ್ಮೆಂಟ್ಸ್ಗಳು ಹೇಗಿರ್ತವೆ ಅಂತ.
ಅಂದ್ರೆ ಇದು ಸರ್ಜರಿ ಮೂಲಕನೇ ಸರಿ ಹೋಗುತ್ತಾ, ಮಾತ್ರೆಗಳ ಮೂಲಕನೇ ಸರಿ ಹೋಗುತ್ತಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ವೀಕ್ಷಕರಿಗೆ ವಿವರವಾಗಿ ಹೇಳಿ. ಖಂಡಿತ. ಪ್ರತಿಯೊಬ್ಬರು ಜನಕ್ಕೂ ಅವರ ಕಾಯಿಲೆಗಳನ್ನ 100% ವಾಸಿ ಮಾಡ್ಕೊಳ್ಬೇಕು ಅನ್ನೋ ಆಸೆ ಖಂಡಿತ ಇರುತ್ತೆ. ಸೊ ಅದರಲ್ಲೂ ಆದಷ್ಟು ಬೇಗ ವಾಸಿ ಮಾಡ್ಕೊಳ್ಬೇಕು ಅನ್ನೋ ಮತ್ತೊಂದು ಆಸೆ ಇರುತ್ತೆ. ಸೊ ಟ್ರೀಟ್ಮೆಂಟ್ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು 2 ಥರದ ವೇ ಆಫ್ ಟ್ರೀಟ್ಮೆಂಟ್ನ ನಾವು ನೋಡ್ಬೋದಾಗತ್ತೆ. ಮೊದಲನೇದು ಮೆಡಿಕಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಇನ್ನೊಂದು ನೀವು ಹೇಳ್ದಂಗೆ ಸರ್ಜಿಕಲ್ ವೇ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಎಷ್ಟೋ ಜನ ಮಾತ್ರೆಗಳು, ಎಷ್ಟೋ ಕಾಯಿಲೆಗಳು ಮಾತ್ರೆಯಿಂದನೇ ವಾಸಿ ಆಗೋದನ್ನ ಪೇಷಂಟ್ಸ್ ಏನ್ ಮಾಡ್ತಾರೆ, ದೇ ವಿಲ್ ಗೋ ಫಾರ್ ಎ ಸರ್ಜರಿ. ಯಾಕಂದ್ರೆ ಸಡನ್ ರಿಲೀಫ್ ಸಿಗುತ್ತೆ, ನನಗೆ ತಕ್ಷಣ ನಾನು ಎದ್ದು ಓಡಾಡ್ಬೋದು ಅನ್ನೋದು. ಬಟ್ ಇದು ತಪ್ಪು ಕಲ್ಪನೆ ಅಂತಾನೆ ಹೇಳ್ಬೋದಾಗತ್ತೆ. ಬಟ್ ಮೆಡಿಕಲಿ ವೇ ಆಫ್ ಟ್ರೀಟ್ಮೆಂಟ್ ಮಾತ್ರೆಗಳ ಮೂಲಕನೇ ಸರಿಪಡಿಸೋದನ್ನ ಮಾತ್ರೆಗಳ ಮೂಲಕನೇ ಸರಿಪಡಿಸಬೇಕಾಗತ್ತೆ. ಸೊ ಹೋಮಿಯೋಪತಿಕಲಿ ನಾವು ನೋಡುವಂಥದ್ದು ಅಡ್ವಾನ್ಸ್ಡ್ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ಕರಿತೇವೆ. ನಮ್ಮ ಹೋಮಿಯೋಪತಿಲಿ ಕೊಡುವಂಥದ್ದು ನಾವು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಆ ವ್ಯಕ್ತಿತ್ವಕ್ಕೆ ತಕ್ಕಂತೆ ಔಷಧಿಗಳನ್ನ ನಾವು ರೆಡಿ ಮಾಡಬೇಕಾಗತ್ತೆ. ಸೊ ಆ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅವರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷನಲ್ ಪೆಥಾಲಜಿ ಆಗಿರ್ಬೋದು. ನೀವು ಹೋಮಿಯೋಪತಿಕ್ ಡಾಕ್ಟರ್ನ ನೋಡಿದ್ರೆ ತುಂಬಾ ಜನ ಹೇಳ್ತಾರೆ ತುಂಬಾ ಡೀಟೇಲ್ ಕೇಸ್ನ ತಗೋತಾರೆ ಡಾಕ್ಟರ್ ಅಂತ. ಯಾಕೆ ಡೀಟೇಲ್ ಕೇಸ್ಗಳನ್ನ ನಾವು ತಗೊಳ್ತೀವಿ ಅಂದ್ರೆ ಪ್ರತಿಯೊಂದು ಮನುಷ್ಯ ಇಂಡಿವಿಜುವಲಿಟಿ ಆಗಿ ಇರ್ತಾನೆ. ಅಂದ್ರೆ ಪ್ರತಿಯೊಂದು ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿ ವಿಭಿನ್ನ ಇದ್ದೇ ಇರ್ತಾನೆ. ಆ ಕಾಯಿಲೆಗಳ ಲಕ್ಷಣ ಒಂದೇ ಇದ್ರೂ ಸಹ, ಆ ಕಾಯಿಲೆಗಳ ತೀವ್ರತೆ ಒಂದೇ ಇದ್ರೂ ಸಹ, ಕಾಯಿಲೆ ಹಿಂದಿನ ಕಾರಣಗಳು ಒಂದೇ ಇದ್ರೂ ಸಹ ವ್ಯಕ್ತಿತ್ವಕ್ಕೆ ತಕ್ಕಂತೆ ಆ ಕಾಯಿಲೆಗಳು ಮ್ಯಾಚ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಕಾಯಿಲೆಯ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಮ್ಮ ಮಾತ್ರೆಗಳು ಕೆಲಸ ಮಾಡಬೇಕಾಗತ್ತೆ. ಸೊ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಲ್ಲಿ ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾವು ಔಷಧಿಗಳನ್ನ ಕೊಟ್ಟಾಗ ಮೊದಲನೇದಾಗಿ ದೇಹದಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದೇ ಈ ರಕ್ತ ಸಂಚಾರ. ಇಲ್ಲಿ ರೂಟ್ ಕಾಸ್ ಇರುವಂತದ್ದು ರಕ್ತ ಸಂಚಾರ ಕಡಿಮೆ ಇರೋದ್ರಿಂದ ಬಂದಿರುವಂತದ್ದು, ರಕ್ತನಾಳಗಳ ಶಕ್ತಿ ಕುಗ್ಗಿರೋದ್ರಿಂದ ಬಂದಿರುವಂತದ್ದು. ಸೊ ಇವೆರಡೂ ಮಾಡುವಂತ ಒಂದು ಒಳ್ಳೆಯ ಹೋಮಿಯೋಪತಿಕ್ ಔಷಧಿಗಳನ್ನ ಕೊಟ್ರೆ ಸೊ ತುಂಬಾ ಜನ ಇದರಿಂದ ಆರಾಮಾಗಿರೋರು ಇದ್ದಾರೆ. ಸೊ ಈ ಮಾತ್ರೆಗಳ ಮೂಲಕ ಕಾಂಪ್ಲಿಕೇಶನ್ಸ್ ನಾವು ಅವಾಯ್ಡ್ ಮಾಡ್ತಾ ಬರ್ಬೋದು. ಅಲ್ಸರ್ ಸ್ಟೇಜಸ್ ಅಲ್ಲಿ ಬರ್ಬೋದು, ಈ ಸೂಪರ್ಫಿಷಿಯಲ್ ವೆರಿಕೋಸಿಟಿ ಸ್ಟೇಜ್ ಅಲ್ಲಿ ಬರ್ಬೋದು, ನೋವು ಇಲ್ಲದೆ ಇರುವಂತ ಸ್ಟೇಜಸ್ ಅಲ್ಲಿ ಹಂತದಲ್ಲಿ ಪೇಷಂಟ್ ಬರ್ಬೋದು. ಯಾವ ಹಂತದಲ್ಲಿ ಬಂದಿದ್ದಾನೆ ಆ ಪೇಷಂಟ್ ಅಂತ ತಿಳ್ಕೊಂಡಿರತಕ್ಕಂತೆ ನಾವು ಚಿಕಿತ್ಸೆನ ಕೊಡ್ತೇವೆ. ಈ ಚಿಕಿತ್ಸೆ ಒಂದೇ ಅಲ್ಲ, ಇದೊಂದು ಲೈಫ್ ಸ್ಟೈಲ್ ಕಂಡೀಷನ್ ಇರೋದ್ರಿಂದ ಆ ಚಿಕಿತ್ಸೆಯ ಜೊತೆಗೆ ಮನೆಯಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಚಿಕಿತ್ಸೆಯ ಜೊತೆಗೆ ನಾವು ಹೇಳ್ತೀವಿ ಯಾವ ಕಾರಣದಿಂದ ಈ ಸಮಸ್ಯೆ ಬಂತು ಆ ಕಾರಣನ ಅವಾಯ್ಡ್ ಮಾಡುವಂಥದ್ದು ಬೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಅವಾಯ್ಡ್ ಪ್ರೊಲಾಂಗ್ಡ್ ಸ್ಟ್ಯಾಂಡಿಂಗ್ ಫಾರ್ ಲಾಂಗ್ ಟೈಮ್ ಅಥವಾ ಅವಾಯ್ಡ್ ಪ್ರೊಲಾಂಗ್ ಸಿಟ್ಟಿಂಗ್ ಫಾರ್ ಲಾಂಗ್ ಟೈಮ್. ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದನ್ನ ನಾವು ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ತುಂಬಾ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಗಳ ಕಾಲ ನಿಂತ್ಕೊಂಡು ಕೆಲಸ ಮಾಡ್ತೀರೋ, ಒಂದು 5 ನಿಮಿಷ ಓಡಾಡುವಂತ ಅಟ್ಲೀಸ್ಟ್ ಒಂದು ವಾಕಿಂಗ್ ಅಥವಾ ಒಂದು ಸ್ವಲ್ಪ ಬ್ರಿಸ್ಕ್ ಮಾಡುವಂಥದ್ದು ಮಾಡಲೇಬೇಕಾಗತ್ತೆ. ಎರಡನೇದಾಗಿ ಅವಾಯ್ಡ್ ಒಬೇಸಿಟಿ ಅಂಡ್ ಓವರ್ ವೇಟ್. ಏನಾದರೂ ತೂಕ ಹೆಚ್ಚಾಗ್ತಿದ್ರೆ ಸೊ ಡಿಸಿಪ್ಲಿನರಿ ಡಯಟ್ ಮತ್ತೆ ಡಿಸಿಪ್ಲಿನರಿ ವಾಕಿಂಗ್ ಮಾಡಿಕೊಂಡು ಅವರ ತೂಕನ ಕಡಿಮೆ ಮಾಡ್ಕೊಳ್ಳುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅವಾಯ್ಡ್ ಟೈಟ್ ಕ್ಲಾತಿಂಗ್ಸ್ ಅರೌಂಡ್ ವೇಸ್ಟ್ ಅಂತ ಹೇಳ್ತೀವಿ. ತುಂಬಾ ಟೈಟ್ ಆಗಿ ಬೆಲ್ಟ್ಗಳನ್ನ ಹಾಕೊಳ್ಳುವಂಥದ್ದು, ಕ್ರಾಸ್ಡ್ ಲೆಗ್ ಆಗಿ ಕೂತ್ಕೊಳ್ಳುವಂಥದ್ದು. ಸೊ ಇದನ್ನೆಲ್ಲ ಆದಷ್ಟು ಮಹಿಳೆಯರು ಎಕ್ಸ್ಪೆಷಲಿ ಇದನ್ನ ಅವಾಯ್ಡ್ ಮಾಡಿದ್ರೆ ಖಂಡಿತ ಈ ರೀತಿಯ ವೆರಿಕೋಸ್ ವೈನ್ಸ್ ನಮ್ಮ ದೇಹಕ್ಕೆ ಬರ್ದೇ ರಂಗೆ ನಾವು ನೋಡ್ಕೊಳ್ತಾ ಬರ್ಬೋದಾಗತ್ತೆ. ಮತ್ತೆ ಮುಖ್ಯವಾಗಿ ಹೇಳುವಂಥದ್ದು ವೆರಿಕೋಸ್ ವೈನ್ಸ್ ಇಂದ ಯಾರು ಬಳಲ್ತಾ ಇದಾರೆ ಅವ್ರಿಗೆ ಗೊತ್ತಿದೆ, ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಹೇಳಿ ಕರಿತೇವೆ. ಸೊ ಇದೊಂದು ಸಾಕ್ಸ್ ನಿಟ್ನಲ್ಲಿ ಬರುತ್ತೆ. ಸೊ ಯಾರ್ಯಾರಿಗೆ ಡೀಪರ್ ವೈನ್ಸ್ ಈ ರೀತಿ ಉಬ್ಬುವಿಕೆಗೆ ಒಳಗಾಗಿರುತ್ತೆ ಆ ಸಾಕ್ಸ್ ನ ವೇರ್ ಮಾಡಬೇಕಾಗತ್ತೆ. ಆ ಟೈಟ್ ಸಾಕ್ಸ್ ನ ನಾವು ವೇರ್ ಮಾಡಿದಾಗ ಏನಾಗುತ್ತೆ, ಆ ರಕ್ತನಾಳಗಳ ಮೇಲೆ ಈ ಪ್ರೆಷರ್ ಅನ್ನೋದು ಬಿದ್ದಿ ಮತ್ತೆ ಆ ರಕ್ತ ಮೇಲ್ಗಡೆ ಪುಷ್ ಆಗೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ನೋವು ಕೂಡ ಬರ್ದೇ ಇರಂಗೆ ಅದು ಮೇಂಟೈನ್ ಮಾಡ್ತಾ ಹೋಗ್ತಾ ಇರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಮತ್ತೊಂದು ಮ್ಯಾನೇಜ್ಮೆಂಟ್ ಹೇಳಬೇಕು ಅಂದ್ರೆ ಎಲಿವೇಶನ್ ಆಫ್ ದಿ ಲೆಗ್ಸ್. ಸೊ ನಾವು ತುಂಬಾ ಜನಕ್ಕೆ ಹೇಳ್ತೀವಿ ರಾತ್ರಿ ಮಲ್ಕೊಳ್ಬೇಕಾದ್ರೆ 2 ಕಾಲ್ಗಳನ್ನ ಮೇಲೆತ್ತಿ ಮಲ್ಕೊಳ್ಳಿ. ಸೊ ಅಟ್ಲೀಸ್ಟ್ ಮಿನಿಮಮ್ 1 ಫೀಟ್ ಆದ್ರೂ ಹೈಟ್ ಇರಬೇಕಾಗತ್ತೆ. ಹೃದಯ ಭಾಗದ ಮೇಲ್ಗಡೆ ಕಾಲಿಟ್ಟಿ ರಕ್ತ ಹಿಂದ್ಗಡೆ ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಆಗೋದಕ್ಕೆ ಎಲಿವೇಶನ್ ಆಫ್ ದಿ ಲೆಗ್ಸ್ ಅನ್ನೋದು ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಬರೀ ಇದು ಫಿಸಿಕಲಿ ಮಾತ್ರ ಮ್ಯಾನೇಜ್ಮೆಂಟ್ ಅಲ್ಲ, ಒಳ್ಳೆಯ ಆಹಾರ ಪದ್ಧತಿ ತಗೊಳ್ಳೋದು ಬಹಳ ಇಂಪಾರ್ಟೆಂಟು. ಸೊ ಎಕ್ಸ್ಪೆಷಲಿ ವೆರಿಕೋಸ್ ವೈನ್ಸ್ ಇಂದ ಬಳಲ್ತಾ ಇರೋರು ಅತಿ ಕಡಿಮೆ ಈ ಉಪ್ಪಿನಾಂಶ ಇರೋ ಪದಾರ್ಥಗಳನ್ನ ತಗೊಳ್ಬೇಕು. ಸಾಲ್ಟ್ ರಿಸ್ಟ್ರಿಕ್ಷನ್ ಡಯಟ್ ಅಂತ ಹೇಳಿ ಕರಿತೇವೆ. ಸೊ ರಕ್ತನಾಳಗಳಲ್ಲಿ ಈ ಒತ್ತಡ ಇಂಟ್ರಾವಿನಸ್ ಪ್ರೆಷರ್ ಅನ್ನೋದು ಕಡಿಮೆ ಆಗ್ಬೇಕಂದ್ರೆ ಉಪ್ಪಿನಂಶ ಇರೋ ಪದಾರ್ಥಗಳನ್ನ ಆದಷ್ಟು ಕಡಿಮೆ ತಗೊಳ್ಬೇಕು. ಈ ಫೈಬರ್ ರಿಚ್ ಫುಡ್ಸ್ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ. ಸೊ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗೋದಕ್ಕೆ ಈ ಫೈಬರ್ ಫುಡ್ಸ್ ಬಹಳ ಬೇಕಾಗತ್ತೆ. ನಾನಾ ತರದ ಒಂದು ಫೈಬರ್ ಫುಡ್ಸ್ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡಬಹುದು. ಈ ಕಿತ್ಲೆಹಣ್ಣು ಆಗಿರ್ಬೋದು, ಓಟ್ಸ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಅಥವಾ ನಟ್ಸ್ ಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಈ ಪಲ್ಸಸ್ ಕಾಳುಗಳಾಗಿರ್ಬೋದು, ಇದರಲ್ಲಿ ಹೆಚ್ಚು ನಾವು ಈ ಫೈಬರ್ ಕಂಟೆಂಟ್ ನ ನೋಡ್ತೇವೆ. ಸೊ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ರೀತಿಯ ಆಹಾರ ಪದ್ಧತಿಗೆ ಒಳಗಾದಾಗ ಸೊ
ವೆರಿಕೋಸ್ ವೇನ್ಸ್ ಹಂತಗಳು ಹೆಚ್ಚಾಗದೇ ಇರೋದಕ್ಕೆ ಇದು ಸಹಾಯ ಮಾಡ್ತಾ ಇರುತ್ತೆ. ಎಕ್ಸ್ಪೆಷಲಿ ಇನ್ನೊಂದು ಬೆಸ್ಟ್ ಮ್ಯಾನೇಜ್ಮೆಂಟ್ ಹೇಳುವಂಥದ್ದು, ನಾವು ನೀರನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಬಿಕಾಸ್ ಈ ವೆರಿಕೋಸ್ ವೇನ್ಸ್ ತುಂಬಾ ದಿವಸಗಳ ಕಾಲ ಉಳ್ಕೊಳ್ತು ಅಂದ್ರೆ ರಕ್ತ ಹೆಪ್ಪುಗಟ್ಟುವಂತ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಈ ತರದ ವ್ಯಕ್ತಿಗಳು ಡೈಲಿ 4 ರಿಂದ 5 ಲೀಟರ್ ಆಫ್ ನೀರನ್ನ ಸೇವನೆ ಮಾಡಿದ್ರೆ ಆ ರಿಸ್ಕ್ ಫ್ಯಾಕ್ಟರ್ನ ನಾವು ಕಡಿಮೆ ಮಾಡ್ತಾ ಬರ್ಬೋದಾಗತ್ತೆ. ಮತ್ತೆ ಬೀಟ್ರೂಟ್ ಜ್ಯೂಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಬೀಟ್ರೂಟ್ ಅಲ್ಲಿ ನಾವೇನ್ ಕಾಡ್ತೀವಿ, ಈ ನೈಟ್ರೇಟ್ಸ್ ಅನ್ನೋದು ನಾವು ನೋಡ್ತೀವಿ. ಈ ನೈಟ್ರೇಟ್ಸ್ ಏನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗೋದಕ್ಕೆ, ಎಲಾಸ್ಟಿಸಿಟಿನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಬಹಳನೇ ಸಹಾಯ ಮಾಡುತ್ತೆ. ಸೊ ಯಾರ್ಯಾರು ವೆರಿಕೋಸ್ ವೈನ್ಸ್ ಇಂದ ಬಳಲ್ತಾ ಇದ್ದಾರೆ, ಡೈಲಿ ಅರ್ಧ ಗ್ಲಾಸ್ ಆಫ್ ಬೀಟ್ರೂಟ್ ಜ್ಯೂಸ್ ನ ತಗೊಳ್ಳುವಂಥದ್ದು, ಫೈಬರ್ ರಿಚ್ ಫುಡ್ಸ್ ನ ತಗೊಳ್ಳುವಂಥದ್ದು, ಈ ರೀತಿಯ ಬೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಖಂಡಿತ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಸೊ ಸಮಸ್ಯೆಗಳು ಉಂಟಾಗ್ತಾ ಇದೆ, ಲಕ್ಷಣಗಳು ಕಂಡು ಬರ್ತಿದೆ ಅಂದ್ರೆ ಖಂಡಿತ ಹೋಮಿಯೋಪತಿಕ್ ವೈದ್ಯನ ಭೇಟಿ ಆಗಬೇಕಾಗತ್ತೆ. ಎಕ್ಸ್ಪೆಷಲಿ ನಮ್ಮ ಹೋಮಿಯೋಪತಿಲಿ ನಾವು ಕೊಡುವಂಥದ್ದು, ನಾನು ಹೇಳಿದೆ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ. ಸೊ ಹೋಮಿಯೋಪತಿ ಅನ್ನೋದು ಒಂದು ನಿಯಮಿತ ಆಧಾರದ ಮೇಲೆ ನಿಂತಿರುವಂತ ಒಂದು ವೈದ್ಯ ಪದ್ಧತಿ. ಅಂದ್ರೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅನ್ನೋದು ಇಲ್ಲಿ ನೋಡ್ತೇವೆ. ಮೇನ್ ಆಗಿ ನಾವು ಹೇಳುವಂಥದ್ದು ಸಿಂಗಲ್ ಮೆಡಿಸನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಶಕ್ತಿಯುತವಾದ ಔಷಧಿನ ನಾವು ಕೊಡ್ತೇವೆ, ಮಿನಿಮಮ್ ಡೋಸ್ ಅಲ್ಲಿ ಕೊಡ್ತೇವೆ. ಎರಡನೇದಾಗಿ ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ಈ ನ್ಯಾನೋ ಪಾರ್ಟಿಕಲ್ಸ್ ಇಂದ ಶಕ್ತಿಯುತವಾದ ಮೆಡಿಸಿನಲ್ ಕಂಟೆಂಟ್ ನ ತಗೊಂಡು ಆ ಔಷಧಿನ ತಯಾರು ಮಾಡಿರ್ತಾರೆ. ಡಾಕ್ಟರ್, ನನಗೆ ಯಾವುದೇ ಒಂದು ಕಾಯಿಲೆಗೆ ಹಲವಾರು ರೀತಿಯ ಚಿಕಿತ್ಸೆಗಳಿರ್ತವೆ. ಕೆಲವೊಂದ್ಸರಿ ಮನೆ ಮದ್ದುಗಳು, ಇನ್ನು ಕೆಲವು ಸರಿ ನಮ್ಮ ಈ ಇಂಗ್ಲಿಷ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಹೀಗೆ ಹಲವಾರು ಮೆಡಿಸಿನ್ಸ್ಗಳು ಸಿಗ್ತವೆ. ಈ ಎಲ್ಲ ಮೆಡಿಸಿನ್ಸ್ಗಳಿಗಿಂತ ನಮ್ಮ ಹೋಮಿಯೋಪತಿ ಎಷ್ಟು ಡಿಫ್ರೆಂಟ್ ಆಗಿದೆ, ಎಷ್ಟು ವಿಭಿನ್ನವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರೆ ಇಟ್ ವಿಲ್ ಬಿ ಈಸಿ ಫಾರ್ ದಮ್. ಖಂಡಿತ. ಸೊ ನೌವೇಡೇಸ್ ಪೀಪಲ್ ಆರ್ ಗೆಟ್ಟಿಂಗ್ ಮೋರ್ ಅವೇರ್ನೆಸ್ ಅಂಡ್ ಟ್ರಸ್ಟ್ ಅಬೌಟ್ ಹೋಮಿಯೋಪತಿ. ಹೋಮಿಯೋಪತಿ ಅನ್ನೋದು ಇವತ್ತಿನ ದಿನಗಳಲ್ಲಿ ಬಹಳನೇ ಜನಕ್ಕೆ ಹತ್ತಿರವಾದ ವೈದ್ಯ ಪದ್ಧತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾಕೆ ಜನ ಚೂಸ್ ಮಾಡ್ಕೊಳ್ತಾರೆ ಹೋಮಿಯೋಪತಿ ಅಂದ್ರೆ, ಇಲ್ಲಿ ಮೇನ್ ಆಗಿ ಫಸ್ಟ್ ಆಫ್ ಆಲ್ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರೋದಿಲ್ಲ, ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ. ಹೋಮಿಯೋಪತಿ ಚಿಕಿತ್ಸೆ ಅನ್ನೋದೇ ವಿತೌಟ್ ಸೈಡ್ ಎಫೆಕ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಸ್ಟೆರಾಯ್ಡ್ ಫ್ರೀ ಟ್ಯಾಬ್ಲೆಟ್ಸ್ ಇರುತ್ತೆ, ಯಾವುದೇ ರೀತಿ ಕೆಮಿಕಲ್ಸ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ. ಆ ವ್ಯಕ್ತಿಯ ಅನುಗುಣವಾಗಿ ನಾವು ಔಷಧಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ನಮ್ಮ ಹೋಮಿಯೋಪತಿ ಕೊಡುವಂತದ್ದು ನಾವು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ಕರಿತೇವೆ. ಅಂದ್ರೆ ಯಾರಿಗೋ ಗುಣ ಆಯ್ತು ಅಂತ ಆ ವ್ಯಕ್ತಿಯ ಮೆಡಿಕೇಶನ್ ಇನ್ನೊಬ್ಬರಿಗೆ ಕೊಡುವಂತದ್ದಲ್ಲ, ಆ ಒಂದುವಿಕೆಯ ಮೆಡಿಕೇಶನ್ಸ್ ಕೊಡುವಂತದ್ದೇ ನಮ್ಮ ಹೋಮಿಯೋಪತಿಕ್ ವೈದ್ಯರ ಕೆಲಸ ಅಂತಾನೆ ಹೇಳ್ಬೋದಾಗತ್ತೆ. ಅದನ್ನ ತಿಳ್ಕೊಳ್ಬೇಕು ಅಂದ್ರೆ ನಾವು ಡೀಟೇಲ್ ಕೇಸ್ಗಳನ್ನ ತಗೊಳ್ಬೇಕು. ಆ ವ್ಯಕ್ತಿಗೆ ಯಾಕೆ ಆ ವೆರಿಕೋಸ್ ವೇನ್ಸ್ ಬಂತು, ಅದಕ್ಕೆ ಹಿಂದಿನ ಕಾರಣಗಳೇನು, ಅವನ ಮೆಂಟಲ್ ನೇಚರ್ ಏನು, ಫಿಸಿಕಲ್ ನೇಚರ್ ಏನು, ತಿನ್ನೋದಕ್ಕೆ ಏನ್ ಇಷ್ಟಪಡ್ತಾನೆ, ಚಳಿಗಾಲ ಇಷ್ಟಪಡ್ತಾನ, ಬೇಸಿಗೆ ಇಷ್ಟಪಡ್ತಾನ, ನಾನಾ ತರದ ಪ್ರಶ್ನೆಗಳಿಗೆ ಆ ವ್ಯಕ್ತಿಗೆ ಮಾಡಿ ಸೊ ಆ ಉತ್ತರದಿಂದ ಬರುವಂತ ಲಕ್ಷಣ ಮತ್ತೆ ಕಾಯಿಲೆ ಹಿಂದಿನ ಕಾರಣಗಳನ್ನ ತಿಳ್ಕೊಂಡು ಔಷಧಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಸೊ ಇಷ್ಟು ಡೀಪರ್ ಆಗಿ ನಾವು ಔಷಧಿಗಳನ್ನ ಕೊಟ್ಟಾಗ ಹೋಮಿಯೋಪತಿಕಲಿ, ಸೊ ಎನಿ ಕಾಸ್ ಆರ್ ಎನಿ ಡಿಸೀಸಸ್ ಇಟ್ ಹ್ಯಾಸ್ ಟು ಗೋ ಅಂತಾನೆ ಹೇಳ್ಬೋದಾಗತ್ತೆ. ಕೋಲ್ಡ್ ಇಂದ ಕ್ಯಾನ್ಸರ್ ವರ್ಗೂ ವಿ ಕ್ಯಾನ್ ಟ್ರೀಟ್ ಥ್ರೂ ಹೋಮಿಯೋಪತಿಕ್ ಮೆಡಿಕೇಶನ್ಸ್, ನಾಟ್ ಓನ್ಲಿ ವೆರಿಕೋಸ್ ವೈನ್ಸ್. ಸೊ ವೆರಿಕೋಸ್ ವೈನ್ಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ರಕ್ತನಾಳಗಳ ಇಂಪ್ರೂವ್ಮೆಂಟ್ ಆಗೋದ್ರಿಂದ, ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಸೊ ಇದಕ್ಕೆ ಅತಿ ಹೆಚ್ಚಾಗಿ ನಾವು ರಿಸಲ್ಟ್ಸ್ ನ ಕೊಡಬಹುದು ಅನ್ನೋದು ಈ ಮೂಲಕ ಹೇಳ್ಬೋದಾಗತ್ತೆ. ಡಾಕ್ಟರ್, ಹಲವಾರು ಅಮೂಲ್ಯವಾದ ವಿಚಾರಗಳನ್ನ ನೀವು ಪ್ರೇಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೋಮಿಯೋಪತಿಯಲ್ಲಿ ರೋಗವನ್ನು ಗುಣಪಡಿಸಲೆಂದೇ ದೇಶಾದ್ಯಂತ 50ಕ್ಕೂ ಹೆಚ್ಚು ಶಾಖೆಗಳಲ್ಲಿ ಆರೋಗ್ಯವನ್ನು ಸುಧಾರಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ನಮ್ಮ ಹೋಮಿಯೋಪತಿಯಲ್ಲಿ ಹಲವಾರು ಜನ ಇದರಿಂದ ಉಪಯೋಗವನ್ನು ಪಡೆದು ದೇಶಾದ್ಯಂತ ಲಕ್ಷಾಂತರ ಜನ ಗುಣಮುಖರಾಗಿದ್ದಾರೆ. ನೀವು ಕೂಡ ಈ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಾ ಇರುವ ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಹೋಮಿಯೋಪತಿಯ ಎಲ್ಲ ನುರಿತ ವೈದ್ಯರೊಂದಿಗೆ ಮಾತನಾಡಿ ಆದಷ್ಟು ಬೇಗ ಗುಣಮುಖರಾಗಿ ಅಂತ ವಿನಂತಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನಿಮ್ಮ ಶ್ರುತಿ ಮಾಡುವ ನಮಸ್ಕಾರಗಳು. ಆರ್ಥರೈಟಿಸ್, ಈ ವೆರಿಕೋಸ್ ವೇನ್ಸ್ ನಾಳೆಯಿಂದ ರೆಸ್ಟ್ ಮಾಡಿ. ರೆಸ್ಟ್ ಬಟ್ರೆ ನಮ್ಮ ಹೋಮಿಯೋಪತಿಯಲ್ಲಿ ವೆರಿಕೋಸ್ ವೇನ್ಸ್ ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಜಾತಕ ಅಭಿಯಾನ ಮಹಾಸಂಕಲ್ಪ. ನಮ್ಮ ಧಾರ್ಮಿಕ ಸಂಸ್ಥೆಯ ಅಡಿಯಲ್ಲಿ ನಿಮ್ಮ ಜಾತಕ ಬರೆಸಿಕೊಂಡಲ್ಲಿ ಸ್ವತಃ ಧಾರ್ಮಿಕ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀರಾಮ್ ಭಟ್ ಗುರೂಜಿಯವರು ನಿಮ್ಮ ಜಾತಕದ ಫಲಾಫಲಗಳನ್ನು ವಿಶ್ಲೇಷಿಸಿಕೊಡುತ್ತಾರೆ. ಗುರೂಜಿಯವರ ನೇರ ಭೇಟಿ ಹಾಗೂ ಆನ್ಲೈನ್ ಕನ್ಸಲ್ಟೇಷನ್ಗೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448225544.
ವೀಕ್ಷಿಸಿ ಧಾರ್ಮಿಕ್ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಿಗ್ಗೆ 10:30ಕ್ಕೆ ಹಾಗೂ ಮಧ್ಯಾಹ್ನ 2 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ಮಾತ್ರ. ಯೋಗ, ಮುದ್ರೆ ಹಾಗೂ ಕಾಸ್ಮಿಕ್ ಹೀಲಿಂಗ್ ನಂತಹ ನೈಸರ್ಗಿಕ ಚಿಕಿತ್ಸೆಯಿಂದ ನಿಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಹಾಗೂ ಡಾಕ್ಟರ್ ಲತಾ ಶೇಖರ್ ಅವರ ನೇರ ಭೇಟಿಗಾಗಿ ಕರೆ ಮಾಡಿ 9535. ಏನೋ ಪುಟ್ಟ, ಒಬ್ನೇ ಕೈ ತುತ್ತು ತಿಂತಾ ಇದ್ಯಾ? ಅವನೊಬ್ನೇ ಎಲ್ಲಮ್ಮ ತಿಂತಾ ಇದ್ದಾನೆ, ಇಲ್ಲೋಡು ನಾನು ತಿಂತಾ ಇದ್ದೀನಿ. ಅಜ್ಜಿ, ನಿಮ್ಗೂ ಫುಡ್ಡಾ? ಈ ವಯಸ್ಸಲ್ಲೇ ಬೇಕಮ್ಮ ಪೌಷ್ಟಿಕ ಆಹಾರ. ಜೀವಕ್ಕೆ ಬಲ ಕೊಡೋದು ಈ ಜೀವಬಲ. ಇದು ನೈಜ ನೈಸರ್ಗಿಕ. ಕನ್ನಡ ನೆಲದ ಕಸ್ತೂರಿ. ಜಗತ್ತಿನ ವಿಸ್ಮಯಕಾರಿ ಆರೋಗ್ಯಕರ ವಿಚಾರಗಳನ್ನು ತಿಳಿಸುವುದೇ ಆಯುಷ್ ಟಿವಿಯ ನಿಗೂಢ ವಿಸ್ಮಯ ಕಾರ್ಯಕ್ರಮ. ಸತ್ಯ ಮಿಥ್ಯಗಳ ಜೊತೆಗೆ ಒಳೆತು ನಡೆದಿದ್ದರೆ ಆ ಶಕ್ತಿಯನ್ನು ನಾವು ಪ್ರಚಾರ ಮಾಡೋಣ. ಮನುಷ್ಯನ ಜ್ಞಾನಕ್ಕೂ ಶಕ್ತಿಗೂ ಮೀರಿದ್ದೇ ಈ ನಿಗೂಢ ವಿಸ್ಮಯ. ವೀಕ್ಷಿಸಿ ನಿಗೂಢ ವಿಸ್ಮಯ, ಸತ್ಯ ಮಿಥ್ಯಗಳ ನಡುವೆ, ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ಮಾತ್ರ. ನಿಮ್ಮ ಕೈ ಬೆರಳುಗಳಲ್ಲೇ ಅಡಗಿದೆ ನಿಮ್ಮ ಆರೋಗ್ಯ. ನೀವು ಎಲ್ಲಿರ್ತೀರೋ ಅಲ್ಲೇ ಅಭ್ಯಾಸ ಮಾಡುವಂಥದ್ದು ಯೋಗ ಮುದ್ರೆ. ಗ್ಯಾಸ್ಟ್ರಿಕ್ ಅಸಿಡಿಟಿ, ಆರ್ಥರೈಟಿಸ್, ಬ್ಯಾಕ್ ಪೇನ್ ಇರ್ಬೋದು ಅಥವಾ PCOD, ಒಬೆಸಿಟಿ, ಇದು ಎಲ್ಲದಕ್ಕೂ ಕೂಡ ಸರಳವಾದ ಚಿಕಿತ್ಸೆನೇ ಯೋಗ ಮುದ್ರೆ. ಯೋಗ, ಪ್ರಾಣಾಯಾಮ, ಮುದ್ರಾ, ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಹಾಗೂ ನೈಸರ್ಗಿಕವಾಗಿ ಸಿಗುವಂತ ನಾರುಬೇರುಗಳ ಕಷಾಯಗಳಿಂದ ಎಲ್ಲ ಕಾಯಿಲೆಗಳಿಗೂ ಸೂಕ್ತ ಪರಿಹಾರ. ವೀಕ್ಷಿಸಿ ಮುದ್ರಾ ಥೆರಪಿ ಇಂದು ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಸುಮಧುರ ಹಾಡುಗಳನ್ನು ಕೇಳಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ.